ಎಲ್ರಿಗೂ ನಮಸ್ತೆ. ಪುಷ್ಪ ಸಿಂಗಾಪುರ. ಪ್ರಿಯ ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷವಾಗಿರೋ ಒಂದು ಟಾಪಿಕ್ ಮೇಲ್ಗಡೆ ಮಾತಾಡ್ತಾ ಇದ್ದೀನಿ. ಅದೇ ಬದುಕಿಗಾಗಿ ಕಾರಣಗಳು, ಕಾರಣಗಳಿಗಾಗಿ ಬದುಕು. ಬದುಕಿಗಾಗಿ ಕಾರಣಗಳು ಏನೇನಿರ್ಬೋದು? ಹಾಗಾದರೆ ನಾನು ಓದಿಲ್ಲ ಅನ್ನೋದು ಒಂದು ಕಾರಣ ಆಗುತ್ತೆ, ನನ್ನ ಕಷ್ಟದಲ್ಲಿದ್ದೀನಿ ಅನ್ನೋದೊಂದು ಕಾರಣ ಆಗುತ್ತೆ, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು ಒಂದು ಕಾರಣ ಆಗುತ್ತೆ, ನಾನು ತುಂಬ ಬಡವ ಅನ್ನೋದು ಕಾರಣ ಆಗುತ್ತೆ, ನಾನು ಹಳ್ಳಿಲಿ ಹುಟ್ಟಿದ್ದೀನಿ ಅನ್ನೋದು ಕಾರಣ ಆಗುತ್ತೆ. ಈ ಎಲ್ಲ ಕಾರಣಗಳನ್ನು ನನಗೆ ನಾನೇ ಕೊಟ್ಕೊಳ್ತಾ ಇದ್ದೀನ ಅಥವಾ ನಾನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನ? ಬೇರೆಯವ್ರಿಗೆ ಕೊಡೋದಾದ್ರೆ ಅವ್ರು ಯಾಕೆ ನನ್ನ ಕಾರಣಗಳನ್ನು ಕೇಳಬೇಕು? ಅಥವಾ ನನಗೆ ನಾನೇ ಕೊಟ್ಕೊಳ್ಳೋದಾದ್ರೆ ಅದು ನನ್ನನ್ನು ತುಳಿತಾ ಇದೆ ಅಲ್ವಾ? ಆ ಕಾರಣಗಳು ನನ್ನ ಜೀವನನ ಮಲ್ಪಲ್ ಮಾಡ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ನಾನು ಯಾಕೆ ಆ ಕಾರಣಗಳನ್ನು ಕೊಡಬೇಕು ಅನ್ನೋದೊಂದು ಅರ್ಥ ಆಯಿತು ಅಂದರೆ, ಕಾರಣಗಳಿಗಾಗಿ ಬದುಕ್ತೀನಿ ನಾನು. ಸೊ ಅದೇನಂತಂದ್ರೆ, ಸಾಕಷ್ಟು ಜನ ಬದುಕಿದ್ದಾರೆ ಡಿಯರ್ ಫ್ರೆಂಡ್ಸ್, ಕಾರಣಗಳಿಗಾಗಿ ಬದುಕಿದ್ದಾರೆ. ನನ್ನ ಹತ್ರ ಇವತ್ತು ಕಾರ್ ಇಲ್ಲ, ಸೊ ಮುಂದೊಂದಿನ ಕಾರ್ ತಗೊಳ್ತೀನಿ, ಕಾರಣ. ನನ್ನ ಹತ್ರ ಇವಾಗ ದುಡ್ಡಿಲ್ಲ, ನಾನು ದುಡ್ಡನ್ನು ಅತಿ ಹೆಚ್ಚು ದುಡಿತೀನಿ, ಕಾರಣ. ಸೊ ನನ್ನ ಹತ್ರ ಮನೆ ಇಲ್ಲ, ನಾನು ನನ್ನದೇ ಆಗಿರೋ ಕನಸಿನ ಮನೆ ಕಟ್ತೀನಿ, ಕಾರಣ. ಆ ಥರ ಸಾಕಷ್ಟು ಮೇಧಾವಿಗಳು ಅಚೀವ್ ಆಗಿದ್ದಾರೆ ಅಲ್ವಾ? ಸೊ ಹಾಗೆ ನೋಡೋದಾದ್ರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ತಕ್ಕಂತಹ ಸಾಲು ಮರದ ತಿಮ್ಮಕ್ಕ ಎಷ್ಟು ದೊಡ್ಡ ಸಾಧನೆ ಮಾಡಿದಾರಲ್ವಾ? ನಾನು ಬಡವ ಅಂತ ಅಂದಿರ್ತಕ್ಕಂತಹ ರಜನಿಕಾಂತ್ ಅವರು ಎಷ್ಟು ಸಾಧನೆ ಮಾಡಿದಾರಲ್ವಾ? ನಾನು ಓದಿಲ್ಲ ಅಂತ ಅಂದಿರೋ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಎಷ್ಟು ಸಾಧನೆ ಮಾಡಿದಾರಲ್ವಾ? ಸೊ ಇವರೆಲ್ಲರೂ ಮೇಧಾವಿಗಳಲ್ವಾ? ಅವರುಗಳ ಆ ಸಾಧಕರ ಪಟ್ಟಿನಲ್ಲಿ ನಾವ್ಯಾಕೆ ಸೇರ್ಕೋಬಾರ್ದು? ನಾವು ಯಾರಿಗೋಸ್ಕರ ಕಾರಣ ಕೊಡ್ತಾ ಇದ್ದೀವಿ? ಸೊ ಹಾಗಾದ್ರೆ ನಾವುಗಳು ಈಗ ಯೋಚನೆ ಮಾಡೋಣ, ಬದುಕಿಗಾಗಿ ಕಾರಣಗಳನ್ನು ಕೊಡೋಣವಾ ಅಥವಾ ಕಾರಣಗಳಿಗಾಗಿ ಬದುಕೋಣವಾ ಅಂತ. ಸೊ ಈ ದಿನದ ಮೆಸೇಜು ನಿಮಗೋಸ್ಕರ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿ, ಸೊ ಮತ್ತೆ ಫಾಲೋ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್.